ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ನನ್ನ ಸಂಪೂರ್ಣ ವಿರೋಧವಿದ್ದು ಇತ್ತೀಚಿನ ವ್ಯವಸ್ಥೆ ಮನುವಾದದಿಂದ ಕೂಡಿದೆ. ಮನುವಾದವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಬಾಬಾ ಸಾಹೇಬರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ನಾವುಗಳು ಸಾಗಿದಾಗ ಪರಿಪೂರ್ಣ ಸಮಾಜವನ್ನು ನಿರ್ಮಿಸಬಹುದು ಎಂದು ಸಾಮಾಜಿಕ ಕಾರ್ಯಕರ್ತ ಮತ್ತು ಚಿತ್ರನಟ ಚೇತನ್ ಅಹಿಂಸಾ ತಿಳಿಸಿದರು. ನಡುವಿನಕೆರೆ ಹೋಬಳಿ ನಗರದ ರೋಟರಿ ಭವನದ ಸಭಾಂಗಣದಲ್ಲಿ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಹಿಳಾ ಘಟಕ, ಅಲ್ಪಸಂಖ್ಯಾತ ಘಟಕಗಳನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದು ನಮ್ಮ ಹೋರಾಟ ಭಾಷೆ, ಸಮಾಜ ಮತ್ತು ವರ್ಗದ ವಿರುದ್ಧವಲ್ಲ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ನೀಡಿದ್ದು, ಅಂತಹ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಸರ್ಕಾರವು ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ಜಾರಿಗೆ ತರಲು ಬಿಡುವುದಿಲ್ಲ. ವ್ಯಕ್ತಿಯು ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿದಲ್ಲಿ ಅದಕ್ಕೆ ಸೂಕ್ತ ಶಿಕ್ಷೆ ನೀಡುವುದು ಈಗಾಗಲೇ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರುವುದರಿಂದ ಈ ಕಾಯ್ದೆಯ ಅವಶ್ಯಕತೆ ಇರುವುದಿಲ್ಲ. ಇಂತಹ ಕಾಯ್ದೆಯ ಅವಶ್ಯಕತೆ ಕರ್ನಾಟಕಕ್ಕೆ ಬೇಕಿತ್ತಾ ಎಂದು ಅವರು ಪ್ರಶ್ನಿಸಿದರು. ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ಮಹಾಲಿಂಗಯ್ಯ ಮಾತನಾಡಿ, ದಲಿತ ಸಮಾಜದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿ ದಲಿತರಲ್ಲಿ ಜಾಗೃತಿ ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಘಟನೆ ಯಾವುದೇ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡಿರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಮಾಜ ಸೇವಕ ಅಶ್ವಥ್ ನಾರಾಯಣ್, ಎಸ್ವಿಪಿ ಶಾಲೆಯ ಪ್ರಾಂಶುಪಾಲ ರೇಣುಕಯ್ಯ, ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಕಾರ್ಯದರ್ಶಿ ರಂಗಸ್ವಾಮಿ, ಖಜಾಂಚಿ ಮಂಜುನಾಥ್, ಜಿಲ್ಲಾಧ್ಯಕ್ಷ ದಾಸಪ್ಪ, ನಗರಸಭಾ ಮಾಜಿ ಪ್ರಭಾರ ಅಧ್ಯಕ್ಷೆ ಮೇಘಶ್ರೀ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಅಂಜಿನಪ್ಪ, ಗೌರವಾಧ್ಯಕ್ಷ ರೇಣುಕಾಮೂರ್ತಿ, ನಡುವಿನಕೆರೆ ಹೋಬಳಿ ಅಧ್ಯಕ್ಷ ಗಜೇಂದ್ರ, ಮಹಿಳಾ ಘಟಕದ ಕವಿತಾ ಮತ್ತು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ನವೀದ್ ಸೇರಿದಂತೆ ಮುಖಂಡರುಗಳು ಹಾಗೂ ಸೇನೆಯ ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ಮಂಜು ಗುರುಗದಹಳ್ಳಿ. ದುರುಪಯೋಗ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಈ ಸರ್ಕಾರ. ಈ ಕಾನೂನುಗಳು ಏನು ನನಗೆ ಜ್ಞಾಪಕ ಬರುತ್ತೆ ಅಂದರೆ, ಆ್ಯಂಟಿ ಕನ್ವರ್ಷನ್ ಬಿಲ್ ಅನ್ನೋದು ಏನು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ತಂದಿತ್ತೋ ಅದನ್ನು ಉದ್ದೇಶಪೂರ್ವಕ್ಕೆ ಒಂದು ಅವರ ವಿರೋಧಿಗಳನ್ನ ಕ್ರಿಮಿನಲೈಸ್ ಮಾಡೋ ಒಂದು ಪ್ರಯತ್ನ ಇತ್ತು. ಅದೇ ರೀತಿ ಇದು ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಏನು ಕಾಣ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಅವರ ವಿರೋಧಿಗಳ ಮೇಲೆ ಒಂದು ಇನ್ನೂ ಅಸ್ತ್ರೀಕರಣ ಮಾಡಿ ಅನ್ನೆಸರಿ ಕಾನೂನುಗಳು ತರ್ತಾ ಇದೆ. UAPA ತಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನು BJP ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡ್ಕೊತಾ ಬರ್ತೀವಿ. ಈ ವಿಚಾರದಲ್ಲೂ ಕೂಡ ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ತಂದ ಈ ಒಂದು ಕಾನೂನು ತರ್ತಾ ಇದ್ದಾರೆ ಅಂದರೆ, ನಾಳೆ ದಿನ ಬೇರೆ ಬೇರೆ ಸರ್ಕಾರಗಳು ಬಂದು ಅವರ ವಿರೋಧಿಗಳನ್ನ ಒಂದು ರೀತಿ ಬಂಧಿಸೋಕ್ಕೋ ಅಥವಾ ಕ್ರಿಮಿನಲೈಸ್ ಮಾಡೋಕ್ಕೆ ಈ ಒಂದು ಅವಕಾಶ ಮಾಡಿಕೊಡ್ಬೋದು. ನಮಗೆ ಹೇಟ್ ಸ್ಪೀಚ್ ಬಿಲ್ ಅನ್ನೋದು ಅನಗತ್ಯ ಕಾನೂನು. ಇದು ಓವರ್ ಕ್ರಿಮಿನಲೈಸೇಷನ್ ಆಗುತ್ತೆ. ಇದು ನನ್ನ ಪ್ರಕಾರ ಬೇಕಿರಲಿಲ್ಲ. ಆದರೆ ನಾವು ಹೇಟ್ ಸ್ಪೀಚ್ ಅನ್ನೋದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ನನ್ನ ಸಂಪೂರ್ಣ ವಿರೋಧವಿದ್ದು ಇತ್ತೀಚಿನ ವ್ಯವಸ್ಥೆ ಮನುವಾದದಿಂದ ಕೂಡಿದೆ. ಮನುವಾದವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಬಾಬಾ ಸಾಹೇಬರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ನಾವುಗಳು ಸಾಗಿದಾಗ ಪರಿಪೂರ್ಣ ಸಮಾಜವನ್ನು ನಿರ್ಮಿಸಬಹುದು ಎಂದು ಸಾಮಾಜಿಕ ಕಾರ್ಯಕರ್ತ ಮತ್ತು ಚಿತ್ರನಟ ಚೇತನ್ ಅಹಿಂಸಾ ತಿಳಿಸಿದರು. ನಡುವಿನಕೆರೆ ಹೋಬಳಿ ನಗರದ ರೋಟರಿ ಭವನದ ಸಭಾಂಗಣದಲ್ಲಿ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಹಿಳಾ ಘಟಕ, ಅಲ್ಪಸಂಖ್ಯಾತ ಘಟಕಗಳನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದು ನಮ್ಮ ಹೋರಾಟ ಭಾಷೆ, ಸಮಾಜ ಮತ್ತು ವರ್ಗದ ವಿರುದ್ಧವಲ್ಲ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿ ಪ್ರಜೆಗೂ ವಾಕ್ ಸ್ವಾತಂತ್ರ್ಯ ನೀಡಿದ್ದು, ಅಂತಹ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಸರ್ಕಾರವು ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ಜಾರಿಗೆ ತರಲು ಬಿಡುವುದಿಲ್ಲ. ವ್ಯಕ್ತಿಯು ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿದಲ್ಲಿ ಅದಕ್ಕೆ ಸೂಕ್ತ ಶಿಕ್ಷೆ ನೀಡುವುದು ಈಗಾಗಲೇ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರುವುದರಿಂದ ಈ ಕಾಯ್ದೆಯ ಅವಶ್ಯಕತೆ ಇರುವುದಿಲ್ಲ. ಇಂತಹ ಕಾಯ್ದೆಯ ಅವಶ್ಯಕತೆ ಕರ್ನಾಟಕಕ್ಕೆ ಬೇಕಿತ್ತಾ ಎಂದು ಅವರು ಪ್ರಶ್ನಿಸಿದರು. ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ಮಹಾಲಿಂಗಯ್ಯ ಮಾತನಾಡಿ, ದಲಿತ ಸಮಾಜದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿ ದಲಿತರಲ್ಲಿ ಜಾಗೃತಿ ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಘಟನೆ ಯಾವುದೇ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡಿರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಮಾಜ ಸೇವಕ ಅಶ್ವಥ್ ನಾರಾಯಣ್, ಎಸ್ವಿಪಿ ಶಾಲೆಯ ಪ್ರಾಂಶುಪಾಲ ರೇಣುಕಯ್ಯ, ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಕಾರ್ಯದರ್ಶಿ ರಂಗಸ್ವಾಮಿ, ಖಜಾಂಚಿ ಮಂಜುನಾಥ್, ಜಿಲ್ಲಾಧ್ಯಕ್ಷ ದಾಸಪ್ಪ, ನಗರಸಭಾ ಮಾಜಿ ಪ್ರಭಾರ ಅಧ್ಯಕ್ಷೆ ಮೇಘಶ್ರೀ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಅಂಜಿನಪ್ಪ, ಗೌರವಾಧ್ಯಕ್ಷ ರೇಣುಕಾಮೂರ್ತಿ, ನಡುವಿನಕೆರೆ ಹೋಬಳಿ ಅಧ್ಯಕ್ಷ ಗಜೇಂದ್ರ, ಮಹಿಳಾ ಘಟಕದ ಕವಿತಾ ಮತ್ತು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ನವೀದ್ ಸೇರಿದಂತೆ ಮುಖಂಡರುಗಳು ಹಾಗೂ ಸೇನೆಯ ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ಮಂಜು ಗುರುಗದಹಳ್ಳಿ. ದುರುಪಯೋಗ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಈ ಸರ್ಕಾರ. ಈ ಕಾನೂನುಗಳು ಏನು ನನಗೆ ಜ್ಞಾಪಕ ಬರುತ್ತೆ ಅಂದರೆ, ಆ್ಯಂಟಿ ಕನ್ವರ್ಷನ್ ಬಿಲ್ ಅನ್ನೋದು ಏನು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ತಂದಿತ್ತೋ ಅದನ್ನು ಉದ್ದೇಶಪೂರ್ವಕ್ಕೆ ಒಂದು ಅವರ ವಿರೋಧಿಗಳನ್ನ ಕ್ರಿಮಿನಲೈಸ್ ಮಾಡೋ ಒಂದು ಪ್ರಯತ್ನ ಇತ್ತು. ಅದೇ ರೀತಿ ಇದು ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಏನು ಕಾಣ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಅವರ ವಿರೋಧಿಗಳ ಮೇಲೆ ಒಂದು ಇನ್ನೂ ಅಸ್ತ್ರೀಕರಣ ಮಾಡಿ ಅನ್ನೆಸರಿ ಕಾನೂನುಗಳು ತರ್ತಾ ಇದೆ. UAPA ತಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನು BJP ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡ್ಕೊತಾ ಬರ್ತೀವಿ.
ಈ ವಿಚಾರದಲ್ಲೂ ಕೂಡ ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ತಂದು ಈ ಒಂದು ಕಾನೂನು ತರ್ತಾ ಇದ್ದಾರೆ ಅಂದರೆ ನಾಳೆ ದಿನ ಬೇರೆ ಬೇರೆ ಸರ್ಕಾರಗಳು ಬಂದು ಅವರ ವಿರೋಧಿಗಳನ್ನ ಒಂದು ರೀತಿ ಬಂಧಿಸೋಕ್ಕೋ ಅಥವಾ ಕ್ರಿಮಿನಲೈಸ್ ಮಾಡೋಕ್ಕೆ ಇದು ಒಂದು ಅವಕಾಶ ಮಾಡಿಕೊಡ್ಬೋದು. ನಮಗೆ ಹೇಟ್ ಸ್ಪೀಚ್ ಬಿಲ್ ಅನ್ನೋದು ಅನಗತ್ಯ ಕಾನೂನು, ಇದು ಓವರ್ ಕ್ರಿಮಿನಲೈಸೇಷನ್ ಆಗುತ್ತೆ. ಇದು ನನ್ನ ಪ್ರಕಾರ ಬೇಕಿರಲಿಲ್ಲ. ಆದರೆ ನಾವು ಹೇಟ್ ಸ್ಪೀಚ್ ಅನ್ನೋದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ, ಅದು ಕಾನೂನು ಅಡಿಯಲ್ಲಿ ಬರೋದು.